ನಮ್ಮಂತ ರೈತರುಗಳಿಗೆ ಟ್ರ್ಯಾಕ್ಟರ್ ತಗೋಬೇಕು ಅಂತ ಎಷ್ಟೋ ಜನಕ್ಕೆ ಕನಸು ಇದು. ಅದೇ ತರ ನನಗೂ ಅಷ್ಟೇ ಕನಸು. ಆ ಟೈಮ್ ಕೊನೆಗೂ ಬಂದೇ ಬಿಡ್ತು ತಗೊಳ್ಳೋ ದಿನ. ನಾನಿ ಮರೈತಮ್ಮ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನ್ ಲಾಗ್. ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿರ್ತದೆ ಏನು ಅಂತ. ನಾನು ಮತ್ತೆ ನಮ್ಮ ಅಣ್ಣ ಮತ್ತೆ ನಮ್ಮ ಹುಡುಗ ಎಲ್ಲಪ್ಪ ಹೋಯ್ತಾ ಇದೀವಿ ಅಂತಂದ್ರೆ ಶೋರೂಮ್ ಹತ್ರ ಹೋಯ್ತಾ ಇದೀವಿ. ಇವತ್ತು ಗಾಡಿ ಡೆಲಿವರಿ ಐತೆ. ನಾನು ಸುಮಾರು ದಿನದಿಂದ ತಗೋಬೇಕು ಅಂತ ಕೊನೆಗೂ ಇವತ್ತಿನ ದಿನ ಬಂದೇ ಬಿಡ್ತು. ಅಲ್ಲಿಂದ ಬಂದದೆ ಶೋರೂಮ್ ಹತ್ರ ಬಂದಡಿಗೆ ಗಾಡಿ ಇನ್ನ ಬಂದಿರ್ಲಿಲ್ಲ. ಬಿಡದಿಯಿಂದ ಗಾಡಿ ಹೊಲ್ಟೈತಂತೆ. ಅಲ್ಲಿಂದ ಬಂದಡಿಕೆ ವಾಶ್ ಗೀಶ್ ಎಲ್ಲ ಮಾಡಿ ಟಾಪ್ ಹಾಕಿ ಮತ್ತೆ ಉಕ್ಕಿಕ್ಕೆಲ್ಲ ಹಾಕಿ ರೆಡಿ ಮಾಡಿ ಕೊಡ್ತಾರೆ. ಆಮೇಲೆ ಡೆಲಿವರಿ ಮಾಡ್ಕೊಂಡು ತಗೊಂಡು ಹೋಯ್ತಾ ಇರೋದೆ ಮನೆಗೆ. ಬಿಡದಿ ಹತ್ರ ಹೋಗ್ಬೇಕಾದ್ರೆ ಒಂದು ವಿಡಿಯೋ ಮಾಡಾಕಿದೆ, ಗಾಡಿ ಸೆಲೆಕ್ಷನ್ ಮಾಡಕ್ ಹೋಯ್ತಾ ಇದೀವಿ ಅಂತ. ಆಗ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಇದೇ ಗಾಡಿನ. ಏನೇನು ಈ ಗಾಡಿ ನೋಡ್ತಿರೋ ಒಳ್ಳೆ ಆನೆ ತರಾನೇ ಕಾಣೋದು. ಆದ್ರೆ ಏನಂತಂದ್ರೆ ತೆಂಗಿನ ಮರದಂಡಲ್ಲೆಲ್ಲ ಹೊಡೆಯಕ್ಕಾಗಲ್ಲ. ಏನಿರಿ ಹೆವಿ ಹೊಡಿತಾರಲ್ಲ ಅಂತವ್ರಿಗೆ ಸರಿ ಗಾಡಿಗಳು. ಅರೆ ಗದ್ದೆ ಪದ್ದೆಗೆಲ್ಲ ಏನ್ ಮಾಡಿಸಿದ್ ಗಾಡಿ ತಕ್ಲುಗಳಿಗೆಲ್ಲ. ಆದ್ರೂ ಗಾಡಿ ಬಿಡಿ ಒಳ್ಳೆ ಬೆಂಕಿನೇ, ಒಳ್ಳೆ ಆನೆ ಮೇಲೆ ಕೂತೋ ಫೀಲ್ ಬರ್ತದೆ ಗಾಡಿ ಮೇಲೆ ಕೂತ್ಕೊಂಡ್ರೆ. ಅಲ್ಲಿಂದ ಟ್ರ್ಯಾಕ್ಟರ್ ಕಾರ ತಕವ ಅಂತ ಬಂದಿದ್ದು. ನಮ್ಮ ರಾಮನಗರದವ್ರು ಗೊತ್ತಿರ್ತದೆ ಎಲ್ಲಿ ಅಂತ ಇದು ಹೂನ್ ಮಾರ್ಕೆಟು ಅಂತ. ನಾವೊಂದು ಆರ ತಗೊಂಡು ಶೋರೂಮ್ ಅವ್ರು ಫೋನ್ ಮಾಡಿದ್ರು ಟ್ರ್ಯಾಕ್ಟರ್ ಬಂದೈತೆ ಬಾಪ್ಪ ಅಂತ. ನಾನು ಶೋರೂಮ್ ಹತ್ರ ಬರೋಷ್ಟು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು. ಮತ್ತೆ ನಮ್ಮ ಅಮ್ಮ ಅವಾಗಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊತಾವ್ರೆ. ನಮ್ಮ ಅಮ್ಮ ಪೂಜೆ ಮಾಡ್ತಾವ್ರೆ. ಆ ಲಕ್ಷ್ಮಿ ಬಂದು ನಮ್ಮ ಮನೆಗೆ ಸೇರ್ಕೊಳ್ಳಿ. ಇವತ್ತಿನ ದಿನ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. 4,000 ಫಾಲೋವರ್ಸ್ ಇದ್ದಾಗ 10,000 ಫಾಲೋವರ್ಸ್ ಆದಮೇಲೆ ಟ್ರ್ಯಾಕ್ಟರ್ ತಗೋತೀನಿ ಅಂತ ಹೇಳಿದ್ದೆ. ಇವತ್ತಿನ ದಿನನೇ 10,000 ಫಾಲೋವರ್ಸ್ ಆಗೈತೆ. ನಾನು ತಗೊಳ್ಳೋ ದಿನನೇ ಬೆಳಗ್ಗೆ 10,000 ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ಮಧ್ಯಾಹ್ನ ಟ್ರ್ಯಾಕ್ಟರ್ ತಗೋಬರ್ತಿದ್ದೀನಿ ಮನೆ ಹತ್ರ. ಆದರೂ ಇವತ್ತಿನ ದಿನ ಖುಷಿನ ಬಿಡ್ರಿ. ನಮ್ಮ ಟ್ರ್ಯಾಕ್ಟರ್ದು ಕೀಸ್ಕೋಬೇಕಾದ್ರೂ ಫೀಲೇ ಬೇರೆ ಬಿಡ್ರಿ. ನಾನು ಒಂದು ಟ್ರ್ಯಾಕ್ಟರ್ ಓನರ್ ಆದ್ನಂತ ಖುಷಿ ನನಗೆ. ರೀಲ್ ಅಪ್ಲೋಡ್ ಮಾಡೋಕೆ ಒಂದು ರೀಲ್ ಶೂಟ್ ಎಲ್ಲ ಮಾಡ್ತಾ ಇದ್ದೋ. ನಮ್ಮ ಮನೆಯವರೆಲ್ಲ ಪೂಜೆ ಮಾಡೆಲ್ಲ ಮುಗೀತು. ಮನೆದೇವ್ರ ಒಂದ್ಸತಿ ನೆನೆಸ್ಕೊಂಡು ಗಾಡಿನ ಮೂವ್ ಮಾಡ್ತಾ ಇದ್ದೀನಿ ಈಗ. ಇಲ್ಲಿಂದ ಶೋರೂಮಿಂದ ಹೊರಟೋ ಊರ್ ಕಡೆ ಈಗ ಡೈರೆಕ್ಟ್ ಊರ ಹತ್ರ ಹೋಗಿಲ್ಲ, ಕೆಂಗಲ್ ದೇವಸ್ಥಾನ ಹತ್ರ ಪೂಜೆ ಮಾಡಿಸ್ಕೊಂಡು ಹೋಗುವಂತ ನಿನ್ಸ್ತು. ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಅಣ್ಣವರೆಲ್ಲ ಹೊಂಟೋಗೋರೆ ಊರ ಹತ್ರ. ಈಗ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಊರ ಹತ್ರ. ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡ್ಕೊಂಡು 500 ಕರ್ಕ ಬಂದ ಪೂಜೆ ಮಾಡ್ಸಕ್ಕೆ. ನನ್ನ ಜೊತೆನೇ ಒಬ್ರು ಗಾಡಿ ತಗೊಂಡು ಕೆಂಗಲ್ ದೇವಸ್ಥಾನ ಪೂಜೆ ಮಾಡ್ಸೋಕೆ ಅವರು ತಂದವ್ರು ಗಾಡಿನ ನೋಡ್ಬೋದು. ದೃಷ್ಟಿ ಎಲ್ಲ ತಗೊಂಡು ಈಡ್ಗ ಎಲ್ಲ ಹೊಡ್ಕೊಂಡು ಈಗ ಊರ ಹತ್ರ ಹೊಡ್ಬೇಕು. ಸ್ವಂತ ಗಾಡಿ ತಗೊಂಡು ನಾನೇ ಓಡಿಸ್ಕೊಂಡು ಹೋಗ್ಬೇಕು ಅಂತ ಕನಸಿತ್ತು. ಇವತ್ತಿನ ದಿನ ಕೊನೆಗೂ ಬಂದೇ ಬಿಡ್ತು. ನಾನೀಗ ಸ್ವಂತ ಗಾಡಿ ತಗೊಂಡು ನಾನೇ ಓಡಿಸ್ಕೊಂಡು ಹೋಯ್ತು ಅದ್ರ ಫೀಲೇ ಬೇರೆ ಬಿಡ್ರಿ. ಕಷ್ಟಪಟ್ಟರೆ ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಯ್ತದೆ. ಮನೆ ತಗೊಬಂದು ಮನೆ ಒಂದ್ಸತಿ ಪೂಜೆ ಮಾಡ್ದು. ನೀವು ಕೇಳ್ಬೋದು ಅವಳೇ ಟಾಪ್ ಪೀಚ್ ಬಿಡಿ ತಂದು ದಿನಾನೆ ಅಂತ. ನಮ್ ಶೆಡ್ ಏನ್ ಮಾಡೋ ಸ್ವಲ್ಪ ಹೈಟ್ ಕಮ್ಮಿ, ಅದಕ್ಕೋಸ್ಕರ ಟಾಪ್ ಪೀಚ್ ಒಳಗಡೆ ಹಾಕಿರೋದು. ನಮ್ ಸೇಫ್ಟಿ ನಾವ್ ಇರ್ಬೇಕು, ಅದಕ್ಕೋಸ್ಕರ ಟಾಪ್ ಪೀಚ್ ಒಳಗಡೆ ಹಾಕಿರೋದು ಶೆಡ್ ಒಳಗಡೆ. ಇವತ್ತಿನ ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡಿದೀನಿ. ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊಂಡು ಲಾಗ್ ಸಿಗ್ತೀನಿ. ಬಾಯ್.